ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇವತ್ತು ರೇಷ್ಮೆ ಸೀರೆನ ಸುಲಭವಾಗಿ ಮನೆಯಲ್ಲೇ ಯಾವ ರೀತಿ ಪ್ರಿಪ್ಲೇಟ್ ಮಾಡಿಕೊಂಡು ಬಾಕ್ಸ್ ಫೋಲ್ಡಿಂಗನ್ನು ಮಾಡಿಕೊಂಡು ಎಲ್ಲದೂ ಫಂಕ್ಷನ್ಗೆ ಹೋದಾಗ ಯಾವ ರೀತಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಾವಿಲ್ಲಿ ಸೀರೆನ ಪ್ರಿಪ್ಲೇಟ್ ಮಾಡೋದಕ್ಕೆ ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ. ನಾನಿಲ್ಲಿ ನನ್ನದೇ ಓನ್ ಬಾಡಿನ ನೋಡಿ ಈ ರೀತಿ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಫಸ್ಟ್ಗೆ ನಾನು ವೆಸ್ಟ್ ರೌಂಡನ್ನು ಮೆಜರ್ ಮಾಡ್ತಾ ಇದ್ದೀನಿ. ನೋಡಿ, ವೆಸ್ಟ್ ರೌಂಡನ್ನು ಈ ರೀತಿ ಮಿಡಲಲ್ಲಿ ಇಡಬೇಡಿ. ನಮ್ಮದು ಲೆಫ್ಟ್ ಹ್ಯಾಂಡ್ ಇರುತ್ತಲ್ವ, ಅಲ್ಲಿಗೆ ಒಂದು ಪಿನನ್ನು ಟಕಿನ್ ಮಾಡ್ಕೊಳ್ಳಿ. ಇದು ನಮ್ಮದು ವೆಸ್ಟ್ ರೌಂಡ್ ಆಗಿರುತ್ತೆ. ನೋಡಿ, ಇವಾಗ ಸೆರಗನ್ನು ಮೆಜರ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ರ್ಯಾಂಡಮ್ ಆಗಿ ಪ್ಲೀಟ್ಸ್ಗಳನ್ನು ಮಾಡ್ಕೊಂಡ್ಬಿಟ್ಟು ಈ ರೀತಿ ಶೋಲ್ಡರ್ ಮೇಲೆ ಹಾಕ್ಕೊಳ್ಳಿ. ನೀಟಾಗಿ ಏನು ಬೇಡ, ಸ್ವಲ್ಪ ಮೆಜರ್ಮೆಂಟಿಗೆ ಅಂತ ಮಾಡ್ತಾ ಇರೋದು. ಈ ರೀತಿ ಶೋಲ್ಡರ್ ಮೇಲೆ ಹಾಕ್ಕೊಂಡಾಗ ನಮ್ಮದು ಮೊಣಕಾಲಿನ ಕೆಳಭಾಗದ ಅರ್ಧ ಭಾಗಕ್ಕೆ ಬರಬೇಕು. ನಾನು ಇಲ್ಲಿ 42 ಇಂಚ್ ಬಂದಿದೆ, ಆಯಿತಾ. ಇಲ್ಲಿಗೆ ಒಂದು ಶೋಲ್ಡರ್ಗೆ ಪಿನ್ನನ್ನು ಹಾಕ್ಕೊಂಡಿದ್ದೀನಿ ಮೆಜರ್ಮೆಂಟ್ಗೆ ಅಂತ. ಇವಾಗ ನಮ್ಮದು ಸೆಂಟರ್ ಪ್ಲೇಟ್ ಸ್ಟಾರ್ಟಿಂಗ್ ಪಾಯಿಂಟನ್ನು ತೊಗೋಬೇಕು. ನೋಡಿ, ನಮ್ಮದು ಬಲಗಡೆಯ ತೊಡೆಯ ಭಾಗ ಏನಿದೆ ನೋಡಿ, ಅದರ ಅರ್ಧಕ್ಕೆ ಬರಬೇಕು. ಆ ರೀತಿಯಾಗಿ ನಾನು ಒಂದು ಅಲ್ಲಿಗೆ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. 56 ಇಂಚ್ ಬರ್ತಾ ಇದೆ, ಅದು ಸೆಂಟರ್ ಪ್ಲೇಟ್ ಸ್ಟಾರ್ಟಿಂಗ್ ಪಾಯಿಂಟ್, ಆಯಿತಾ. ನೋಡಿ, ಇದು ಸೆಂಟರ್ ಪ್ಲೇಟ್ಸ್ ಮಾಡ್ಕೊಳ್ಳುವಂಥ ಪಾರ್ಟು. ಇದು ನಮ್ಮದು ವೆಸ್ಟ್ ರೌಂಡು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಫಸ್ಟ್ ನಾನು ಈ ಸೆರಗನ ಭಾಗನ ಉಲ್ಟಾ ಹಾಕ್ಕೊಂಡಿದ್ದೀನಿ. ಈ ರೀತಿ ಫಸ್ಟ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರೆ ಇಲ್ಲಿ 4 ರಿಂದ 5 ಇಂಚ್ ವಿಡ್ತನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ವಿಡ್ತನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಅದನ್ನು ಸ್ವಲ್ಪ ಐರನ್ ಮಾಡ್ಕೊಂಬಿಟ್ಟು ಆ ಫೋಲ್ಡ್ ಮಾಡಿರೋ ಪಾರ್ಟನ್ನು ಮತ್ತೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸುಲಭವಾಗಿ ನಮಗೆ 10 ರಿಂದ 12 ಪ್ಲೀಟ್ಸ್ಗಳನ್ನು ಈಸಿಯಾಗಿ ಮಾಡ್ಕೋಬಹುದು. ಸುಮಾರು ಜನ ಕೇಳ್ತಾ ಇರ್ತೀರಾ, ನಮ್ಗೆ ಏನೇ ಪ್ರಯತ್ನ ಮಾಡಿದರೂ ಇಷ್ಟೊಂದು ಪ್ಲೀಟ್ಸ್ಗಳು ಬರೋದಿಲ್ಲ, ಕೇವಲ 4 ರಿಂದ 5 ಪ್ಲೀಟ್ಸ್ಗಳು ಬರ್ತವೆ ಅಂತೇಳ್ಬಿಟ್ಟು ಈ ಮೆಥಡನ್ನು ನೀವು ಫಾಲೋ ಮಾಡಿದಾಗ ಆರಾಮಾಗಿ 10 ರಿಂದ 12 ಪ್ಲೀಟ್ಸ್ಗಳನ್ನು ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಪ್ಲೀಟ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ. ಈ ಪಾರ್ಟ್ ಏನಿದೆ ನೋಡಿ, ಅದು ಕೆಳಮುಖವಾಗಿರಬೇಕು. ನೋಡಿ, ಇವಾಗ ನಾನು ಫಸ್ಟ್ ಪ್ಲೀಟನ್ನು ಏನು ಹಾಫ್ ಫೋಲ್ಡ್ ಮಾಡ್ಕೊಂಡಿದ್ನಿ ಅಲ್ವಾ, ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಟ್ಸ್ಗಳನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಹೈಟ್ ಹೆಚ್ಚಾಗಿರುತ್ತೆ, ಕಡಿಮೆ ಆಗಿರುತ್ತೆ, ಒಂದು ಒಳಗಡೆ ಸಿಕ್ಕಾಕೊಂಡಿರುತ್ತೆ ಪ್ಲೀಟ್, ಒಂದು ಪ್ಲೀಟ್ ಹೊರಗಡೆ ಬಂದಿರುತ್ತೆ. ಅವನ್ನೆಲ್ಲನೂ ಕೂಡ ಕರೆಕ್ಟಾಗಿ ಈಕ್ವಲ್ ಆಗಿ ಬರೋ ರೀತಿಯಾಗಿ ಹಿಡ್ಕೊಂಡ್ಬಿಟ್ಟು ಅಲ್ಲಿಗೆ ಈ ರೀತಿಯಾಗಿ ಒಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಈ ರೀತಿ ಟೇಬಲ್ ಮೇಲೆ ಹಾಕ್ಕೊಂಡ್ಬಿಟ್ಟು ಅಲ್ಲಿಗೆ ನಾನು ಕ್ಲಿಪ್ಪಿಂದ ಅದನ್ನು ಹೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಮ್ಮದು ಹೈಟ್, ಶೋಲ್ಡರ್ ಹೈಟ್ ಎಲ್ಲಿವರೆಗೂ ಇತ್ತು ನೋಡಿ, ಅಂದರೆ 42 ಇಂಚ್ ತೊಗೊಂಡಿದ್ದೆ ಅಲ್ವಾ, ಅಲ್ಲಿವರೆಗೂ ಇದೇ ರೀತಿ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಳ್ತಾ ಹೋಗಬೇಕು. ಇದೇ ರೀತಿಯಾಗಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಕ್ಲಿಪ್ಪನ್ನು ನಾವು ಹಾಕ್ಕೊಂಡಾಗ ಉಳಿದ ಪ್ಲೀಟ್ಸ್ಗಳನ್ನು ಆರಾಮಾಗಿ ಮಾಡ್ಕೊಳ್ತಾ ಹೋಗ್ಬೋದು. ತುಂಬ ಈಸಿಯಾದ ಮೆಥಡ್ ಇದು. ಒಂದು ಸಲ ಟ್ರೈ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಬರುತ್ತೆ. ನೋಡಿ, ಇವಾಗ ಅಷ್ಟು ಪ್ಲೀಟ್ಸ್ಗಳನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿನೂ ಕೂಡ ಅಷ್ಟೇ, ಒಂದೂ ಹೆಚ್ಚೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಆ ರೀತಿ ಜೋಡಿಸ್ಕೊಂಡ್ಬಿಟ್ಟು ಪಿನ್ ಹಾಕ್ಕೊಳ್ಳಿ. ನೋಡಿ, 42 ಇಂಚ್ವರೆಗೂ ಈ ರೀತಿ ಮಾಡ್ಕೊಂಡಾದಮೇಲೆ ಇದನ್ನು ಐರನ್ ಮಾಡ್ಕೊಳ್ತಾ ಇದ್ದೀನಿ. ಐರನ್ ಮಾಡ್ಕೋಬೇಕಾದ್ರೆ ಸಿಲ್ಕ್ ಸಾರಿನ ನೋಡ್ಕೊಂಡ್ಬಿಟ್ಟು ಐರನ್ ಮಾಡ್ಕೊಳ್ಳಿ. ಸಿಲ್ಕ್ ಅನ್ನೋ ಆಪ್ಷನ್ ಇಟ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಐರನ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಮತ್ತೆ ಈ ರೀತಿ ಕ್ಲಿಪ್ಪನ್ನು ಹಾಕ್ಕೊಂಡು ಸಾರಿನ ಓಡ್ ಮಾಡ್ತಾ ಇದ್ದೀನಿ. ಇವಾಗ ಚೆಸ್ಟ್ ಪ್ಲೀಟ್ಗಳನ್ನು ಅಡ್ಜಸ್ಟ್ ಮಾಡ್ಕೊಳ್ಳುವಂಥ ಟೈಮು. ನೋಡಿ, ಇಲ್ಲಿ ಈ ರೀತಿ ನೀಟಾಗಿ ಎಷ್ಟು ಪ್ಲೀಟ್ಸ್ಗಳನ್ನು ಮಾಡ್ಕೊಂಡಿದ್ವೋ ಇಲ್ಲಿ 1 ಇಂಚಿನಷ್ಟು ಅಥವಾ ಅರ್ಧ ಇಂಚಿನಷ್ಟು ವಿಡ್ತ್ ಬರಬೇಕು. ಆ ರೀತಿಯಾಗಿ ಇದನ್ನು ನೀಟಾಗಿ ಜೋಡಿಸ್ಕೊಳ್ಳಿ. ಸ್ವಲ್ಪ ದಪ್ಪ ಇದ್ದಾರೆ, ಅಗಲ ಇದ್ದಾರೆ ಅನ್ನೋದಾದರೆ ಇಲ್ಲಿ ವಿಡ್ತನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಿ, ಅಥವಾ ಮೀಡಿಯಮ್ ಸೈಜ್ ಇದ್ದಾರೆ ಅಂತಂದರೆ ಚೆಸ್ಟ್ ಪ್ಲೀಟ್ಸ್ ವಿಡ್ತ್ ಏನಿದೆ ನೋಡಿ, ಅದನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಿ. ನೋಡಿ, ಇಲ್ಲಿ 1/2 ಇಂಚ್ ಅಥವಾ 3/4 ಇಂಚ್ ಬರೋ ರೀತಿಯಾಗಿ ಈ ರೀತಿ ವಿಡ್ತನ್ನು ಜೋಡಿಸ್ಕೊಂಡ್ಬಿಟ್ಟು ನಾನಿಲ್ಲಿ ಐರನ್ ಮಾಡ್ಕೊಳ್ತಾ ಇದ್ದೀನಿ. ಐರನ್ ಬಾಕ್ಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಬೇಕಿದ್ದರೆ ಚೆಕ್ ಮಾಡ್ಕೋಬೋದು. ನೋಡಿ, ಇವಾಗ ಚೆಸ್ಟ್ ಪ್ಲೀಟ್ ಆಯಿತು. ನಮ್ಮದು ಇವಾಗ ನೆಕ್ಸ್ಟ್ ಸೈಡ್ ಪ್ಲೀಟ್ಸ್ಗಳು, ಅಂದರೆ ರೈಟ್ ಸೈಡ್ ಹ್ಯಾಂಡ್ ಏನಿದೆ ನೋಡಿ, ಅಲ್ಲಿ ಬರುವಂತಹ ಪ್ಲೀಟ್ಸ್ಗಳನ್ನು ಇವಾಗ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ, ಒಂದು ಕಡೆ ನಾವು ಇಲ್ಲಿ ಆಲ್ರೆಡಿ ಐರನ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಮಾಡ್ಕೋಬೋದು. ಸ್ವಲ್ಪ ಚೆಸ್ಟ್ ಪ್ಲೀಟ್ಸ್ಗಳನ್ನು ಸ್ಪ್ರೆಡ್ ಮಾಡಿಕೊಂಡಾಗ ಈ ಕಡೆ ಕೆಳಗಡೆ ಬರುವಂತಹ ಪ್ಲೀಟ್ಸ್ಗಳನ್ನು ಕೂಡ ಆರಾಮಾಗಿ ರೀತಿ ನಾವು ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ, ಈ ರೀತಿಯಾಗಿ ಇವಾಗ ಇದನ್ನು ಕೂಡ ಜೋಡಿಸ್ಕೊಂಡ್ಬಿಟ್ಟು ಇಲ್ಲಿ ಏನಾಗುತ್ತೆ ಅಂತಂದರೆ 2 ಇಂಚಿನಷ್ಟು ವಿಡ್ತ್ ಬೇಕಾಗುತ್ತೆ. ಯಾಕಂದರೆ ನಾವು ಸಾರಿನ ಕೆಳಗಡೆ ಹೋದಂತೆಲ್ಲ, ಚೆಸ್ಟ್ ಪ್ಲೀಟ್ಸ್ಗಳಿಂದ ಕೆಳಗಡೆ ಹೋದಂತೆಲ್ಲ ಸೀರೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಒಂದು ಪ್ಲೀಟಿಂದ ಇನ್ನೊಂದು ಪ್ಲೀಟಿಗೆ 2 ಇಂಚ್ ವಿಡ್ತ್ ಬೇಕಾಗುತ್ತೆ. ಅದನ್ನು ಕೂಡ ಐರನ್ ಮಾಡ್ಕೊಂಡಿದ್ದೀನಿ. ಇವಾಗ ಸೆಂಟರ್ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ಳುವಂಥ ಟೈಮು ನಾನೇನು ಪಿನ್ ಹಾಕ್ಕೊಂಡಿದ್ನಲ್ವ ಸೆಂಟರ್ ಪ್ಲೀಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ, ಅಲ್ಲಿಂದ ಈ ರೀತಿ ಪ್ಲೀಟ್ಸ್ಗಳನ್ನು ಹಿಡಿತಾ ಇದ್ದೀನಿ. ನಿಮಗೆ ಜಾಸ್ತಿ ಪ್ಲೀಟ್ಸ್ಗಳು ಬೇಕು ಅನ್ನೋದಾದರೆ 4 ಇಂಚಿನಷ್ಟು ವಿಡ್ತನ್ನು ಇಟ್ಕೊಂಡ್ಬಿಟ್ಟು ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ಳಿ. ಅಂದರೆ ಸುಮಾರಾಗಿ ಇಲ್ಲಿನೂ ಕೂಡ ಒಂದು 8 ರಿಂದ 10 ಪ್ಲೀಟ್ಸ್ಗಳನ್ನು ನಾವು ಆರಾಮಾಗಿ ಮಾಡ್ಕೋಬಹುದು. ಪ್ಲೀಟ್ಸ್ಗಳನ್ನು ಮಾಡ್ಕೊಂಡಾದಮೇಲೆ ಈ ರೀತಿ ಟೇಬಲ್ ಮೇಲೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಜೋಡಿಸ್ಕೊಳ್ಳಿ. ಇದು ಮೇಲ್ಗಡೆ ಪಾರ್ಟ್ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ವಿಡ್ತ್ ಇರಬಾರ್ದು, ಯಾಕೆಂದರೆ ನೋಡಲಿಕ್ಕೆ ಸ್ವಲ್ಪ ನೀಟಾಗಿ ಕಾಣಿಸೋದಿಲ್ಲ, ಆಯಿತಾ.
ಇಲ್ಲಿ ವಿಡ್ತ್ ಕಡಿಮೆ ಇರಬೇಕು, ಬಟ್ ಎಲ್ಲ ಪ್ಲೀಟ್ಸ್ಗಳು ಕರೆಕ್ಟಾಗಿ ಕಾಣ್ತಾ ಇರಬೇಕು. ಆ ರೀತಿ ಜೋಡಿಸ್ಕೊಂಡ್ಬಿಟ್ಟು ನೋಡಿ, ಇಲ್ಲಿ ಹಿಂದ್ಗಡೆ ಕ್ರಾಸ್ ಆಗಿರಬಾರ್ದು, ಅಷ್ಟು ಕೂಡ ಕರೆಕ್ಟಾಗಿ ಈಕ್ವಲ್ ಆಗಿ ಬರಬೇಕು. ಆ ರೀತಿಯಾಗಿ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿಗೆ ನಾನು ಒಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅಲ್ಲಿ ಮೆಜರ್ಗೆ ಅಂತ ಹಾಕೊಂಡಿರೋ ಪಿನ್ನನ್ನು ತಗೊಂಡ್ಬಿಟ್ಟು ಇಲ್ಲಿ ಮಿಡಲನ್ನು ಕೂಡ ಅಷ್ಟೇ ಕೆಳಗಡೆ ಹೋಗ್ತಾ ಹೋಗ್ತಾ ಸ್ಪ್ರೆಡ್ ಆಗ್ತಾ ಹೋಗಬೇಕು. ಮೇಲ್ಗಡೆ ವಿಡ್ತು ಕಡಿಮೆ ಇಡಬೇಕು. ಆ ರೀತಿಯಾಗಿ ನೋಡಿ, ಇವಾಗ ಇಲ್ಲಿನೂ ಕೂಡ ಮಿಡಲಲ್ಲಿ ಅಷ್ಟು ಜೋಡಿಸ್ಕೊಂಡ್ಬಿಟ್ಟು ಪ್ಲೀಟ್ಸ್ಗಳನ್ನು ಅಲ್ಲಿನೂ ಕೂಡ ಒಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮಿಡಲಲ್ಲಿ ಪಿನ್ನನ್ನು ಹಾಕ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ಸೀರೆ ಜರಗ್ತಾ ಇರುತ್ತೆ. ನೋಡಿ, ಇವಾಗ ಕೆಳಗಡೆ ಪಾರ್ಟು ಇಲ್ಲಿ ಸ್ವಲ್ಪ ಯಾವುದೇ ರಿಂಕಲ್ಸ್ಗಳು ಉಡಿಬಾರ್ದು. ಆ ರೀತಿಯಾಗಿ ಈ ರೀತಿ ಕರೆಕ್ಟಾಗಿ ಪ್ಲೀಟ್ಸ್ಗಳನ್ನು ತಗೊಬೇಕು, ಯಾಕೆಂದರೆ ಐರನ್ ಮಾಡ್ಕೊಂಡಾಗ ಅದು ನೀಟಾಗಿ ಕುತ್ಕೋಬೇಕಲ್ವ. ಇಲ್ಲಿನೂ ಕೂಡ ಅಷ್ಟೇ ಒಂದು ಅರ್ಧ ಇಂಚಿನಷ್ಟು ವಿಡ್ತನ್ನು ಇಟ್ಕೊಂಡ್ಬಿಟ್ಟು ನಾನು ಇವನ್ನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಐರನನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಐರನ್ ಮಾಡ್ಕೊಳ್ಳಿ. ಒಂದು ಸಲ ನೀವು ಐರನ್ ಮಾಡ್ಕೊಂಡ್ಬಿಟ್ರೆ ಪ್ಲೇಟ್ಸ್ಗಳು ನೀಟಾಗಿ ಕುತ್ಕೊಂಡ್ಬಿಡುತ್ತೆ. ಆಮೇಲೆ ಸರಿ ಮಾಡಬೇಕು ಅಂತಂದರೆ ಆಗೋದಿಲ್ಲ. ಸೊ ಅದಕ್ಕೆ ಮಾಡಬೇಕಾದ್ರೇ ಕರೆಕ್ಟಾಗಿ ಎಲ್ಲ ಪ್ಲೇಟ್ಸ್ಗಳನ್ನು ಜೋಡಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಐರನ್ ಮಾಡ್ಕೊಳ್ಳಿ. ಇವಾಗ ನಮ್ಮದು ವೆಸ್ಟ್ ರೌಂಡ್ ಪಾರ್ಟ್ ಏನಿದೆ ನೋಡಿ, ಅದನ್ನು ಈ ರೀತಿ ಹಿಂದಕ್ಕೆ ಹಾಕ್ಕೊಂಡು ನನ್ನ ಕಡೆ ಮುಖ ಮಾಡಿರುವಂತಹ ಪ್ಲೀಟ್ಸ್ಗಳನ್ನು ಈ ಕಡೆ ಕ್ಯಾಮ್ರಾ ಕಡೆ ತಿರುಗಿಸ್ಕೊಂಡ್ಬಿಟ್ಟು ಅಲ್ಲಿ ಎಕ್ಸ್ಟ್ರಾ ಪಾರ್ಟ್ ಏನೇ ಬಂದಿರುತ್ತಲ್ಲ ಅದನ್ನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪ್ಲೀಟ್ಸ್ಗಳ ಒಳಗಡೆ ಭಾಗ ಏನಿದೆ ನೋಡಿ, ಅದನ್ನು ಕೂಡ ಈ ರೀತಿ ನೀಟಾಗಿ ಐರನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಸಾರಿನ ಡ್ರೇಪ್ ಮಾಡಿದಾಗ ತುಂಬ ಫ್ಲ್ಯಾಟಾಗಿ ಕಾಣಿಸುತ್ತೆ. ಫಸ್ಟ್ ನಾವು ಈ ಕಡೆ ಹಾಕ್ಕೊಂಡಿರೋ ವೆಸ್ಟ್ ರೌಂಡ್ ಪಾರ್ಟನ್ನು ಮತ್ತೆ ನನ್ನ ಕಡೆ ತಿರುಗಿಸ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಟೋಟಲಾಗಿ ಏನು ಮಾಡ್ದಂಗೆ ಆಯಿತು ಅಂದರೆ ಪ್ಲೀಟ್ಸ್ಗಳ ಮುಖನ ತಿರುಗಿಸ್ಕೊಂಡಂಗೆ ಆಯಿತು ಅಷ್ಟೇ, ಆಯಿತಾ. ಇವಾಗ ವೆಸ್ಟ್ ರೌಂಡ್ ಪಾರ್ಟ್ ಏನಿದೆ ನೋಡಿ, ಅದನ್ನು ಬಾಕ್ಸ್ ಒಳಗಡೆ ಇನ್ಸರ್ಟ್ ಮಾಡಬೇಕು. ಪೂರ್ತಿ ತುದಿಗೇ ಎಡ್ಜಿಗೆ ನೀವು ಹಿಡಿಬೇಡಿ, ಸ್ವಲ್ಪ ಒಂದು ಅರ್ಧ ಇಂಚು ಅಥವಾ 1 ಇಂಚಿನಷ್ಟು ಕೆಳಗಡೆ ಇಟ್ಕೊಳ್ಳಿ, ಆಯಿತಾ. ಇವಾಗ ಎಕ್ಸ್ಟ್ರಾ ಪಾರ್ಟನ್ನು ಈ ರೀತಿ ಬಾಕ್ಸ್ ಒಳಗಡೆ ಪೂರ್ತಿಯಾಗಿ ಇನ್ಸರ್ಟ್ ಮಾಡ್ಕೊಂಡ್ಬಿಟ್ಟು ಇದರ ಮೇಲ್ಗಡೆ ಸೆರಗಿನ ಭಾಗನ ಅಂದರೆ ಚೆಸ್ಟ್ ಪ್ಲೇಟ್ಗಳನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ, ಇವಾಗ ಚೆಸ್ಟ್ ಬಾಕ್ಸ್ ಸೈಜ್ ಏನಿದೆ ನೋಡಿ ಅಷ್ಟಕ್ಕೆ ಈ ರೀತಿ ಮೆಜರ್ ಮಾಡಿಕೊಂಡೆ ನಾನು. ಇವಾಗ ಪ್ಲೀಟ್ಸ್ಗಳನ್ನು ಇದ್ರ ಮೇಲೆ ರಿಂಕಲ್ಸ್ ಇಲ್ಲದೇ ಇರೋ ರೀತಿ ಈ ರೀತಿ ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ಟು ಆ ಕಡೆ ಅಂದರೆ ಸೈಡ್ ಪ್ಲೀಟ್ಸ್ಗಳ ಪಾರ್ಟ್ ಏನಿದೆ ನೋಡಿ ಅದನ್ನು ಈ ರೀತಿ ಕರೆಕ್ಟಾಗಿ ಬಾಕ್ಸ್ ಒಳಗಡೆ ಇನ್ಸರ್ಟ್ ಮಾಡ್ಕೋಬೇಕು. ಒಂದು ವೇಳೆ ಎಕ್ಸ್ಟ್ರಾ ಪಾರ್ಟ್ ಬಂತು ಅನ್ನೋದಾದರೆ ಅದನ್ನು ಕೂಡ ಒಳಗಡೆ ಇನ್ಸರ್ಟ್ ಮಾಡ್ಕೋಬೇಕು, ಬಟ್ ಅದು ಬಾಕ್ಸಿಂದ ಆಚೆ ಬರಬಾರ್ದು. ನೋಡಿ, ಈ ರೀತಿ ಫಸ್ಟ್ ಫೋಲ್ಡನ್ನು ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಮತ್ತೆ ಈ ಕಡೆ ಒಂದು ಸ್ಮಾಲ್ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಈ ಕಡೆ ಥರ್ಡ್ ಫೋಲ್ಡನ್ನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ರೀತಿ ಸೀರೆನ ಹಿಂದಕ್ಕೆ ತಗೊಂಡಾಗ ಬಾಕ್ಸ್ ಮೇಲೆ ಕರೆಕ್ಟಾಗಿ ಚೆಸ್ಟ್ ಪ್ಲೇಟ್ಗಳು ನಮಗೆ ಕೂತ್ಕೊಳ್ಳುತ್ತೆ. ಇವಾಗ ಇದನ್ನು ಈ ಸೆರಗಿನ ಭಾಗನ ನಾವು ಒಳಗಡೆ ಬಾಕ್ಸ್ ಒಳಗಡೆನೂ ಕೂಡ ಸೇರಿಸ್ಕೋಬಹುದು, ಅಥವಾ ಬಾಕ್ಸ್ಗೆ ರೌಂಡ್ ಹಾಕ್ಕೊಂಡೂ ಕೂಡ ಇಟ್ಕೋಬಹುದು. ನೋಡಿ, ಈ ರೀತಿಯಾಗಿ ಇಲ್ಲಿ ನಮ್ಮದು ಬಾಕ್ಸ್ ಫೋಲ್ಡಿಂಗ್ ಮಾಡಿರುವಂತಹ ಸೀರೆ ಕಾಣಿಸ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.